ಕಮಲೇಶ್ ಬಿಂದ್ ಎನ್ನುವ ಆರೋಪಿಯನ್ನ ಗುಜರಾತ್ ಪೊಲೀಸರು 2 ದಿನದ ಹಿಂದೆ ಅರೆಸ್ಟ್ ಮಾಡಿ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಪೊಲೀಸ್ ಆಡಳಿತ ವ್ಯವಸ್ಥೆ ಯಾವುದೇ ಕಾನೂನನ್ನ ಪಾಲನೆ ಮಾಡಲಾರ್ದಂಗೆ ಸಂವಿಧಾನಬದ್ಧವಾಗಿ ಅಲ್ಲಿ ಯಾವುದೇ ಅಪರಾಧಿ ಸ್ಥಾನಾಂತ ಒಳಗಿದ ಮೇಲೆ ಅವ್ರ ಆರೋಪಿಗಳಾಗಬೇಕಾದ್ರೆ ಅಲ್ಲೆಲ್ಲ ಕೋರ್ಟ್ ಒಳಗೆ ನ್ಯಾಯ ಎಲ್ಲ ವಾದ ವಿವಾದಗಳಾಗಿ ಕೋರ್ಟು ಏನ್ ಶಿಕ್ಷೆ ಕೊಡ್ತದಲ್ಲ ಅದರ ಪ್ರಕಾರ ಆಗಬೇಕು. ಯಾವುದೇ ವಿಚಾರಣೆ ಮಾಡಲಾರ್ದಂಗೆ ಅರೆಸ್ಟ್ ಮಾಡಿ 2 ದಿನದೊಳಗ ಎನ್ಕೌಂಟರ್ ಮಾಡಿ ಆ ಎನ್ಕೌಂಟರ್ ಆದಂತಹ ವ್ಯಕ್ತಿ ಮನೆಗೆ ವಿಐಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಯುತ ಮುಖೇಶ್ ಸಹಾನಿ ಅವರು ಅವರ ಮನೆಗೆ ಹೋಗಿ ಸಂಪರ್ಕ ಮಾಡಬೇಕಾದ್ರೆ ಅದರ ಮುಂಚಿತವಾಗಿ SP ಅವರಿಗೆ ಮಾತಾಡ್ಬೇಕಂತ ಅವರು ಹೋದಾಗ ಆ SP ಅವರು ಅರೆಸ್ಟ್ ಮಾಡಿ ಅಲ್ಲಿ ಆ ಕುಟುಂಬದ ಜೊತೆ ಮಾತಾಡಕ್ಕೂ ಕೂಡ ಅವಕಾಶ ಮಾಡಿಕೊಳ್ಳಾರ್ದಂಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಇದನ್ನ ನಾವು ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ಖಂಡಿಸ್ತೀವಿ ಮತ್ತು ನಾಡಿನ ವಿವಿಧ ಪರಂಪರೆಯ ಮಠಾಧೀಶರು ಕೂಡ ಈ ವಿಷಯವನ್ನ ಖಂಡಿಸ್ತೀವಿ. ಯಾವುದೇ ನಾವು ಅಪರಾಧಿಗಳನ್ನ ರಕ್ಷಣೆ ಮಾಡುವ ಉದ್ದೇಶ ಇಲ್ಲ. ಕಾನೂನಿನ ಪ್ರಕಾರ ನ್ಯಾಯಾಲಯದಲ್ಲಿ ಪೊಲೀಸರು ನ್ಯಾಯಾಲಯಕ್ಕೆ ಒಪ್ಪಿಸಿ ನ್ಯಾಯಾಲಯದಲ್ಲಿ ತೀರ್ಮಾನ ಬರುವವರೆಗೂ ಕೂಡ ಆ ಅಪರಾಧಿಯ ಜೀವ ರಕ್ಷಣೆ ಮಾಡುವ ಜವಾಬ್ದಾರಿ ಕೂಡ ನಮ್ಮ ಸಂವಿಧಾನ ಅವರಿಗೆ ಕೊಟ್ಟಿದೆ. ಯಾಕಂದ್ರೆ ನಾವೆಲ್ಲರೂ ಭಾರತ ದೇಶದಾದ್ಯಂತ ಸಂವಿಧಾನದ ಮೇಲೆ ನಮ್ಮ ರಾಜ್ಯಭಾರ ಮಾಡ್ತಾ ಇದ್ದೀವಿ. ದಯವಿಟ್ಟು ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ನಾವು ಬಹಿರಂಗವಾಗಿ ಎಚ್ಚರಿಕೆ ನೀಡೋದೇನೆಂದ್ರೆ, ಕಾನೂನಿನ ಪ್ರಕಾರ ನೀವು ಆಡಳಿತ ನಡೆಸ್ರಿ. ಯಾವುದೇ ಒಬ್ಬ ದೀನ ದಲಿತ ಹಿಂದುಳಿದ ವರ್ಗದ ಅತಿ ಹಿಂದುಳಿದ ವರ್ಗದ ಅಪರಾಧಿಗಳಿರ್ಲಿ, ಮೇಲ್ವರ್ಗದ ಅಪರಾಧಿಗಳಿರ್ಲಿ, ಯಾರೇ ಇರ್ಲಿ, ಅದನ್ನ ಕಾನೂನಿನ ಪ್ರಕಾರ ಕೋರ್ಟ್ ಕಾನೂನು ಕೇಸು ಎಲ್ಲ ಇದಾವೆ ನಮ್ಮ ಭಾರತ ದೇಶದಲ್ಲಿ. ಅವೆಲ್ಲ ಫಾಲೋ ಆಗಿ ಕೋರ್ಟ್ ಮುಖಾಂತರನೇ ಶಿಕ್ಷೆ ಆಗಬೇಕು. ಯಾವುದೇ ಎನ್ಕೌಂಟರ್ ಅಂತ ಬಲಿಷ್ಠ ಕಾನೂನುಗಳು ಸಾಮಾನ್ಯ ಜನರ ಮೇಲೆ ಏರಬಾರ್ದೆಂದು ಜಗದ್ಗುರು ವೇದವ್ಯಾಸ ಪೀಠ ಆಗ್ರಹಿಸುತ್ತೆ.